ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೀಸೆಂಟ್ ಆಗಿ ಪ್ರಿಲಿಮ್ಸ್ ಅಲ್ಲಿ ಏನೇನ್ ಮಿಸ್ಟೇಕ್ ಮಾಡಿದೆ ಅಂಡ್ ಅದರಿಂದ ಏನ್ ಕಲಿತೆ ಅನ್ನೋದ್ರದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೇನ್ಸ್ ರಿಲೇಟೆಡ್ ಮಾತಾಡ್ತೀನಿ. ಡೈರೆಕ್ಟ್ ಆಗಿ ಮೇನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ನಾವು ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಲ್ಲೂ ಮಾಡುವಂತ ಮಿಸ್ಟೇಕ್ಸ್ ಇದಾವೆ, ಅದರ ರಿಲೇಟೆಡ್ ಮಾತಾಡ್ತೀನಿ. ಮೊದಲನೇದು ಆಲ್ಫಾ ನ್ಯೂಮರಿಕ್ ಸೀರೀಸ್ ಇರುತ್ತಲ್ಲ, ಅದು ಕೆಲವೊಂದ್ಸತಿ ನಾವು ರೈಟ್ ಸ್ಕ್ರಾಲ್ ಮಾಡ್ಬೇಕಾಗುತ್ತೆ. ಇನ್ನು ಮುಂದಕ್ಕೂ ಲೆಟರ್ಸ್ ಅಂಡ್ ನಂಬರ್ ಸಿಂಬಲ್ಸ್ ಎಲ್ಲ ಇರ್ತವೆ. ಸೊ ಈ ಸತಿ RRB ಕ್ಲರ್ಕ್ ಅಲ್ಲಿ ಕೆಲವ್ರಿಗೆ ಅದೇ ತರ ಆಗಿತ್ತು. ಆಲ್ಫಾ ನ್ಯೂಮರಿಕ್ ಸೀರೀಸ್ ಎಷ್ಟೊಂದ್ ಜನ ರೈಟ್ ಸೈಡ್ ಇನ್ನೂ ಇದೆ ಅಂತ ಗೊತ್ತಿಲ್ಲದೆ ಹಾಗೆ ಆನ್ಸರ್ ಮಾಡಿ ಬಂದಿದ್ದಾರೆ. ನಾನು ಅದನ್ನ ಕೊನೆಯಲ್ಲಿ ಇಟ್ಟಿದ್ದೆ. ಯೂಶುವಲಿ ಅದ್ರಲ್ಲಿ ನಂದು ಮಿಸ್ಟೇಕ್ಸ್ ಆಗುತ್ತೆ ಅಂತ ಕೊನೆಯಲ್ಲಿ ಇಟ್ಟಿದ್ದೆ. ಅಂಡ್ ಟೈಮ್ ಜಾಸ್ತಿ ಇದ್ದಿದ್ರಿಂದ ಆರಾಮಾಗಿ ನೋಡ್ಕೊಂಡು ಇದಿಷ್ಟೇ ಇರಲ್ವೇನೋ, ರೈಟ್ ಸೈಡ್ ಇನ್ನೂ ಇದೆಯೇನೋ ಅಂತ ನಾನು ಸ್ಕ್ರಾಲ್ ಮಾಡ್ಕೊಂಡು ನೋಡ್ಕೊಂಡು ಮಾಡಿದ್ದೆ. ಅಂಡ್ ಎರಡನೇದು ಕ್ವಾಡ್ರಾಟಿಕ್ ಇಕ್ವೇಶನ್. ಇದರಲ್ಲಿ ಕೆಲವೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಅಂಡ್ ವೈ ಇರ್ತಾವಲ್ಲ ಕೋಎಫಿಷಿಯಂಟ್, ಕೆಲವೊಂದ್ಸತಿ ಇಕ್ವೇಶನ್ 1 ನ ವೈಗೆ ಹಾಕಿ ಇಕ್ವೇಶನ್ 2 ನ ಎಕ್ಸ್ ಹಾಕೋ ಚಾನ್ಸಸ್ ಇರುತ್ತೆ. ಕರೆಕ್ಟ್ ಆಗಿ ನೋಡ್ಕೊಬೇಕು. ಅಂಡ್ ಸಿಲಾಲಿಸಮ್ ಇನ್ಇಕ್ವಾಲಿಟೀಸ್ ಎಲ್ಲ ಕೆಲವೊಂದ್ಸತಿ ನಮ್ಗೆ ಏನು ಫಾಲೋ ಕೊಟ್ಟಿರ್ತಾರೆ, ಡಸ್ ನಾಟ್ ಫಾಲೋ ಕೊಟ್ಟಿರ್ತಾರೆ ಅಂಡ್ ಡೆಫಿನೆಟ್ಲಿ ನಾಟ್ ಫಾಲೋ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಅಂಡ್ ಹಾಗೆ ಇಂಗ್ಲಿಷ್ ಅಲ್ಲಿ ಬರೋದಾದ್ರೆ ಎರರ್ ಡಿಟೆಕ್ಷನ್ ಅಲ್ಲಿ ಕರೆಕ್ಟು ಕೊಟ್ಟಿರ್ತಾರೆ, ಕೆಲವೊಂದ್ಸತಿ ಇನ್ಕರೆಕ್ಟ್ ಕೊಟ್ಟಿರ್ತಾರೆ. ಹೇಗೆ ಅಂದ್ರೆ ಒಂದ್ ಕ್ವಶನ್ ಕರೆಕ್ಟ್, ಎರಡನೇದು ಇನ್ಕರೆಕ್ಟ್, ಮೂರನೇದು ಮತ್ತೆ ಕರೆಕ್ಟ್ ಕೇಳಿರ್ತಾರೆ. ಸೊ ಇದನ್ನೆಲ್ಲ ನಾವು ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ, ಯಾವ್ದ್ರಲ್ಲಿ ಮೇನ್ಸ್ ಅಲ್ಲೂ ಅಂಡ್ ಹಾಗೆ ಪ್ರಿಲಿಮ್ಸ್ ಅಲ್ಲೂ. ಫಸ್ಟ್ ನಮ್ಗೆ 2025 ಅಲ್ಲಿ SBI ಕ್ಲರ್ಕ್ ಮೇನ್ಸ್ ನಾನ್ ಬರ್ದಿದ್ದು. ಅಂಡ್ ನಾನ್ ಬರ್ದಂತ ಮೊದಲನೇ ಮೇನ್ಸು ಅದೇ ಆಗಿತ್ತು. ಇದಕ್ಕೆ ನಾನು ಅಷ್ಟೊಂದು ಪ್ರಿಪೇರ್ ಆಗಿರ್ಲಿಲ್ಲ. ನಂದು ಟಾರ್ಗೆಟ್ RRB ಇದ್ದಿದ್ರಿಂದ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ, ನಾನು RRBಗೆ ಅಂತಾನೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಿದ್ದೆ. ಬಿಕಾಸ್ SBI ಮೇನ್ಸ್ ಆಗಿದ್ದ 2 ದಿನಕ್ಕೇನೆ, ಅಂದ್ರೆ ಫ್ರೈಡೆ SBI ಮೇನ್ಸ್ ಇದೆ ನಮ್ಗೆ, ಸ್ಯಾಟರ್ಡೆ ಅಂಡ್ ಸಂಡೇನೆ ನಮ್ಗೆ RRB PO ಪ್ರಿಲಿಮ್ಸ್ ಇದ್ದಿದ್ರಿಂದ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೆ. ಇದಕ್ಕೆ ಅಷ್ಟೊಂದು ನೋಡ್ಕೊಂಡಿರ್ಲಿಲ್ಲ. ಬಟ್ ನಾನು ಅಕ್ಟೋಬರ್ ಅಲ್ಲೇ RRBಗೆ ಪ್ರಿಪೇರ್ ಆಗ್ತಾ RRB ಕ್ಲರ್ಕ್ ಮತ್ತೆ RRB PO ಮೇನ್ಸ್ ಅವಾಗ ಬರೀತಾ ಇದ್ದೆ, ಆರ್ ಇಲ್ಲ ಅಂದ್ರೆ ಸಬ್ಮಿಟ್ ಕೊಟ್ಬಿಟ್ಟು ನೋಡುವೆ. ಹಾಗೇನೆ SBI ಪಾಸ್ ಆದೆ ಅಂತ ಗೊತ್ತಾದ್ಮೇಲೆ 2 ಮೇನ್ಸ್ ನಾನು ಸಬ್ಮಿಟ್ ಕೊಟ್ಟು ಯಾವ ತರ ಕ್ವಶನ್ಸ್ ಕೊಡ್ತಾರೆ ಅಂತ ನೋಡ್ಕೊಂಡು, ಬಿಕಾಸ್ ಅವಾಗ ಅಷ್ಟೊಂದು ನಮಗ್ ಟೈಮ್ ಇರ್ಲಿಲ್ಲ ನಾನು RRBಗೆ ಪ್ರಿಪೇರ್ ಆಗ್ತಿದ್ದಾಗ. ಸೊ ನಾನೇನ್ ಮಾಡಿದೆ, ಈ ಟೈಮಲ್ಲಿ ಎಕ್ಸ್ಟ್ರಾ ಅಂತ ಏನು ಓದ್ಕೊಳ್ಳೋದಕ್ಕಾಗಲ್ಲ, ಏನ್ ಮಾಡೋಣ GA ನ ಕರೆಕ್ಟ್ ಆಗಿ ಓದ್ಕೊಳ್ಳೋಣ ಅಂತ GA ಕರೆಕ್ಟ್ ಆಗಿ ಓದ್ಕೊಂಡು ಹೋಗಿ ಅಟೆಂಡ್ ಮಾಡ್ಬಿಟ್ಟು ಬಂದಿದೆ. SBI ಕ್ಲರ್ಕ್ ಮೇನ್ಸ್ಗೆ ಅಂತಾನೆ ನಾನು ಪ್ರಿಪೇರ್ ಆಗಿರ್ಲಿಲ್ಲ. ಅಂಡ್ ಹಾಗೇನೆ ಇದು ನಂದು ಫಸ್ಟ್ ಮೇನ್ಸ್ ಆಗಿರೋದ್ರಿಂದ ನಂದೇನು ಮಿಸ್ಟೇಕ್ಸ್ ಆಯ್ತು ಅಂತ ಹೇಳಿದ್ರೆ, ಜಾಸ್ತಿ ಅಟೆಂಡ್ ಮಾಡ್ಬೇಕು ಅಂತ ಹೋದೆ. ನಾನು ಆಕ್ಯುರಸಿ ಮೇಂಟೈನ್ ಮಾಡಿದೀನ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನಾನೇನ್ ಮಾಡಿದೆ, ಜಾಸ್ತಿ ಅಟೆಂಡ್ ಮಾಡ್ಬಿಟ್ಟು ಬಂದಿದ್ದೀನಿ. ನಮ್ಗೆ ಇದರಲ್ಲಿ ಕಷ್ಟ ಇದ್ದಿದ್ದಂತ ಹೇಳಿದ್ರೆ ಇಂಗ್ಲಿಷ್ ಮಾತ್ರ, ಮಿಕ್ಕಿದೆಲ್ಲ ಈಸಿ ಇತ್ತು. ನನ್ ನೋಡೋ ಪ್ರಕಾರ ಅಂತ ಹೇಳಿದ್ರೆ RRB ಕ್ಲರ್ಕ್ ಮೇನ್ಸ್ ಬಿಟ್ರೆ SBI ಕ್ಲರ್ಕ್ ಮೇನ್ಸ್ ಈ ಸತಿ ನನಗೆ ಈಸಿ ಇತ್ತು ಅಂತ ಅನ್ಸಿದ್ದು. ಇಂಗ್ಲಿಷ್ ಮಾತ್ರ ಕಷ್ಟ ಇತ್ತು. ನಾನೇನ್ ಮಾಡಿದೀನಿ, ಕ್ವಾಂಟ್ಸ್ ಕರೆಕ್ಟ್ ಆಗಿ ಮಾಡಿದೀನಿ. ಕೆಲವೊಂದು ರೀಸನಿಂಗ್ ಅಲ್ಲೆಲ್ಲ ಎಕ್ಸ್ಟ್ರಾ ಸುಮ್ನೆ ಎಲ್ಲಾನು ಅಟೆಂಡ್ ಮಾಡಿ ಬಂದಿದ್ದೀನಿ ಏನೋ ಅಂತ ಅನ್ಸುತ್ತೆ. ಹಾಗೇನೆ GAನು ಹಾಗೆ ಮಾಡಿದೀನಿ ಅಂತ ನನಗೆ ಅನಿಸ್ತಿದೆ. ಸೊ ಎಷ್ಟು ಅಕ್ಯುರಸಿ ಮೇಂಟೈನ್ ಆಗಿದೆ ಅನ್ನೋದು ಗೊತ್ತಿಲ್ಲ. ನೀವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೇನ್ಸ್ ಕೊಡಕ್ ಹೋದಾಗ ಕರೆಕ್ಟ್ ಆಗಿ ಗೊತ್ತಿರೋದನ್ನ ಮಾತ್ರ ಅಟೆಂಡ್ ಮಾಡ್ಬಿಟ್ಟು ಬನ್ನಿ. ಅಂಡ್ ಅಕ್ಯುರೇಸಿ ಮೇಂಟೈನ್ ಮಾಡಿ, ತುಂಬಾ ಮಾಡ್ಬೇಕು ಅಂತ ಹೋಗ್ಬೇಡಿ. ನೆಗೆಟಿವ್ ಇರೋದ್ರಿಂದ ಬರೋ ಮಾರ್ಕ್ಸ್ವೇ ಸ್ವಲ್ಪ ಕಳ್ಕೊಂತೀರಾ. ಸೊ ಅದಕ್ಕೇನೆ ಅಕ್ಯುರೇಸಿ ಮೇಂಟೈನ್ ಮಾಡ್ಬಿಟ್ಟು ಚೆನ್ನಾಗಿ ಬರೆದ್ಬಿಟ್ಟು ಬನ್ನಿ ನೀವು ಮೇನ್ಸ್ ಕೊಡಕ್ ಹೋದಾಗ. ನಾನ್ ಮಾಡಿರೋ ಈ ಮಿಸ್ಟೇಕ್ಸ್ ನ ನೀವು ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ IBPS ಕ್ಲರ್ಕ್ ಮೇನ್ಸ್ಗೆ ಬರೋದಾದ್ರೆ ನಾನ್ ಯಾವ ಮೈಂಡ್ ಸೆಟ್ ಅಲ್ಲಿ ಹೋಗಿದೆ ಅಂತ ಹೇಳಿದ್ರೆ, ಅಕ್ಯುರೇಸಿ ಮೇಂಟೈನ್ ಮಾಡ್ಬೇಕು, ಜಾಸ್ತಿ ಮಾಡಿದ್ರು ಪರವಾಗಿಲ್ಲ ಅಂತ. ಬಿಕಾಸ್ ನಮ್ಗೆ 1-2 ದಿನ ಮೇನ್ಸ್ಗೆ ಎಕ್ಸಾಮ್ಗೆ 2 ದಿನ ಇದೆ, ನಂಗೆ IBPS ಸ್ಕೋರ್ ಕಾರ್ಡ್ ಬಿಟ್ಟಿದ್ರು. ಅದ್ರಲ್ಲಿ ನನಗೆ ಗೊತ್ತಾಗಿದ್ದು ನಾನು ಇಂಗ್ಲಿಷ್ ಅಲ್ಲಿ ತುಂಬಾ ತಪ್ಪುಗಳು ಮಾಡಿದೀನಿ ಅಂತ. ಅಂಡ್ ಹಾಗೇನೆ SBI ಅಲ್ಲೂ ನಾನು 93 ಅಟೆಂಪ್ಟ್ ಮಾಡಿದ್ದೆ, 97 ಮಾರ್ಕ್ಸ್ ಬರೋ ತರ. ಇದ್ರಲ್ಲಿ ನಾನು ಆ ತರ ತುಂಬಾ ಅಟೆಂಡ್ ಮಾಡೋದ್ ಬೇಡ, ಅಕ್ಯುರೇಸಿಯಿಂದ ಮೇಂಟೈನ್ ಮಾಡಿ ಕರೆಕ್ಟ್ ಆಗಿ ಮಾಡ್ಬಿಟ್ಟು ಬರೋಣ ಮಾಡೋಷ್ಟು ಅಂತಾನೆ ಮೈಂಡ್ ಸೆಟ್ ಅಲ್ಲಿ ಹೋಗಿದ್ದು. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಇಷ್ಟು ವರ್ಷದಿಂದ ನಾವು ಕಲ್ತ್ಕೊಂಡ್ ಬಂದಿರ್ತೀವಿ, ಅದೆಲ್ಲ ಒಂದ್ ಕಡೆ ಇಟ್ಟರೆ ಎಕ್ಸಾಮ್ ಬರೆಯೋ ದಿನ ನಿಮ್ ಮೈಂಡ್ ಸೆಟ್ ಹೇಗಿರುತ್ತೆ, ನೀವು ಹುಷಾರಾಗಿರ್ತೀರಾ, ನಿಮ್ ಮೂಡ್ ಹೇಗಿರುತ್ತೆ, ಇದೆಲ್ಲ ಮ್ಯಾಟರ್ ಆಗುತ್ತೆ. ನನ್ಗೂ ಅದೇ ತರ ಆಯ್ತು. ನಾನು ಆರಾಮಾಗಿ ಹೋಗಿ ಎಲ್ಲ ಪ್ರೊಸೆಸ್ ಮುಗಿಸ್ಕೊಂಡು ಹೋಗಿ ಕುತ್ಕೊಂಡೆ. ಬಟ್ ಕೆಲವೊಂದು ಸಿಚುವೇಶನ್ ನೀವು ಅನ್ಕೊಂಡಿರಲ್ಲ, ಅದು ಎದುರಾಗುತ್ತೆ. ಇದು ಎಕ್ಸ್ಪೆಷಲಿ ಹುಡುಗಿರ್ಗೆ ಏನಾಗುತ್ತೆ, ಆ ತರ ಸಿಚುವೇಶನ್ ಅಂತ ಬಂದಾಗ ನಿಮ್ಗೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ನಾನು ಅದೇ ತರ, ಅದು ಒಂಥರ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಅಂಡ್ ಎಕ್ಸಾಮ್ ಕೊನೆಯಲ್ಲಿ ಆಗ್ಬೇಕಾರಂತೂ ನನಗೆ ಬರೆಯಕ್ಕೆ ಆಗಿರ್ಲಿಲ್ಲ. ಅವತ್ತು ಫುಲ್ಲು ನಡುಗ್ತಾ ಇತ್ತು ಕೈ, ಕ್ವಾಂಟ್ಸ್ ಬರೆಯೋ ಟೈಮಲ್ಲಿ. ಅಂಡ್ ಒಂಥರ ಹಿಂಸೆ. ಅವತ್ತಿನ ದಿನ ತುಂಬಾ ಹೊತ್ತು ನಿಲ್ಸಿದ್ರು ಆಚೆ ಕಡೆ. ಅಂಡ್ ಹಾಗೇನೆ ಇಲ್ಲಿ ಏನಾಗಿತ್ತು ಅಂತ ಎಕ್ಸಾಮ್ ಸೆಂಟರ್ ಅಲ್ಲಿ ನನ್ಗಿನ್ನು 2 ಮಿನಿಟ್ಸ್ ಇದೆ ಮಾಡ್ಬೇಕಂತ, ಇದು ಏನು ಎಕ್ಸಾಮ್ ಮುಗಿಯೋ ಮುಂಚೆ.
ಬಟ್ ಎಷ್ಟೊಂದ್ ಜನದ್ದು ಆಲ್ರೆಡಿ ಎಕ್ಸಾಮ್ ಆಗಿರುತ್ತಲ್ಲ, ಕೆಲವರು ಸ್ಟಾರ್ಟ್ ಮಾಡೋದು ಬೇಗ ಸ್ಟಾರ್ಟ್ ಮಾಡಿರ್ತಾರೆ, ಕೆಲವರು ಸ್ಟಾರ್ಟ್ ಕೊಟ್ಟಿರೋದು ಒಂದ್ 2 ನಿಮಿಷ ಲೇಟ್ ಆಗಿ ಕೊಟ್ಟಿರ್ತಾರೆ, ಆ ತರ ಆಗಿತ್ತು. ಬಟ್ ಇಲ್ಲಿ ಕೆಲವ್ರದ್ದು ಮುಗ್ದಿದೆ ಅಂತ ಅವರು ಸುಮ್ನೆ ಕಿರ್ಚ್ಕೊಂತಿದ್ರು, ರಿವ್ಯೂ ಕೊಡಿ, ಸಬ್ಮಿಟ್ ಕೊಡಿ, ಅದ್ ಕೊಡಿ ಇದ್ ಕೊಡಿ. ನನ್ಗಿನ್ನು 2 ಮಿನಿಟ್ಸ್ ಇತ್ತು, ನನಗ್ ಆಲ್ರೆಡಿ ಫ್ರಸ್ಟ್ರೇಷನ್ ಅಲ್ಲಿ ಇದ್ದೆ ನಾನು. ಸೊ ಆ ಕೊನೆ 2 ಮಿನಿಟ್ಸ್ ನಾನು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳಕ್ ಆಗ್ಲಿಲ್ಲ, ಸುಮ್ನೆ ಬಿಟ್ಬಿಟ್ಟೆ. ಸೊ ಅಷ್ಟೊಂದು IBPS ಕ್ಲರ್ಕ್ ಮೀನ್ಸ್ ನಂದು ಚೆನ್ನಾಗ್ ಆಗಿರ್ಲಿಲ್ಲ. ಅಂಡ್ ಇದ್ರಲ್ಲಿ ನಾನ್ ಮೇನ್ ಆಗಿ ಕಲ್ತಿದ್ದು, ಎಷ್ಟೇ ಓದಿರಿ ಅವತ್ತಿನ ದಿನ ನೀವ್ ಹೇಗಿರ್ತೀರಾ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಅವತ್ತಿನ ದಿನ ನಿಮ್ ಮೈಂಡ್ ಸೆಟ್ ಹೇಗಿರುತ್ತೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಇನ್ನು ನೆಕ್ಸ್ಟ್ RRB PO ಗೆ ಬರೋದಾದ್ರೆ, ನಾನು SP and IBPS ಗಿಂತ ಚೆನ್ನಾಗಿ ಪ್ರಿಪೇರ್ ಆಗಿದ್ದಂತ ಎಕ್ಸಾಮ್ ಇದು. ಅಂಡ್ ನಾನು ತುಂಬಾ ಕಾನ್ಫಿಡೆನ್ಸ್ ಇಂದಾನೆ ಇದ್ದೆ. ಅಲ್ಲಿ ಹೋಗಿ ಏನೇನು ಪ್ರೊಸೀಜರ್ ಇದೆ ಅಲ್ಲೆಲ್ಲ ಮುಗಿಸ್ಕೊಂಡು ಹೋಗಿ ಕೂತ್ಕೊಂಡಾಗ್ಲೂ ನಾನು ತುಂಬಾ ಕಾನ್ಫಿಡೆನ್ಸ್ ಇಂದಿದ್ದೆ, ಈ ಎಕ್ಸಾಮ್ ಚೆನ್ನಾಗಿ ಮಾಡ್ತೀನಿ, ಪಾಸ್ ಆಗ್ತೀನಿ. ಅಂಡ್ ಇಂಟರ್ವ್ಯೂ ಕೊಡ್ಬೇಕು, ನಾನು ಹೇಗ್ ಕೊಡೋದು ಅನ್ನೋದು ಯೋಚನೆ ಮಾಡ್ಕೊಂಡು ಕೂತಿದ್ದೆ ತುಂಬಾ ಟೈಮ್ ಇದ್ದಾಗ. ಬಟ್ ಇಲ್ಲಿ ಕೆಲವೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೇನ್ಸ್ ಅಲ್ಲಿ ಮೇನ್ ಇಲ್ಲಿ ಬರೋದು ನಾವು ಕ್ವಶನ್ಸ್ ನ ಹೇಗ್ ಚೂಸ್ ಮಾಡ್ತೀವಿ ಅಂತ. ನಂದು ಇಲ್ಲಿ ರೀಸನಿಂಗ್ ಸ್ಟಾರ್ಟಿಂಗ್ ಇತ್ತು, ಸಿಲೋಲಿಸಮ್ ಮಾಡಿದೆ, ಓಕೆ. ನೆಕ್ಸ್ಟ್ ನಾನು ಬ್ಲಡ್ ರಿಲೇಷನ್ ತಗೊಂಡೆ. ಬ್ಲಡ್ ರಿಲೇಷನ್ ತಗೋಬೇಡ, ಅದು ಮೇನ್ಸ್ ಅಲ್ಲಿ ಕಷ್ಟ ಇರುತ್ತೆ ಅಂತ ಹೇಳಿರ್ತಾರೆ. ಆದ್ರೂ ನಂದು ಬುದ್ಧಿಗೆ ಏನಾಗಿತ್ತು ಗೊತ್ತಿಲ್ಲ, ನನಗೆ ಬ್ಲಡ್ ರಿಲೇಷನ್ ಇಷ್ಟ ಮಾಡೋದಕ್ಕೆ ಅಂತ ಅದನ್ನ ತಗೊಂಡ್ ಮಾಡ್ದೆ. ಆನ್ಸರ್ ಬರ್ಲಿಲ್ಲ, ಅಲ್ಲೇ ಫುಲ್ ಸ್ಟ್ರಕ್ ಆದೆ. ಇನ್ನು ಬೇರೆ ಕ್ವಶನ್ಸ್ ಹೋದ್ರೆ ಅದೇ ಆಗುತ್ತೆ ಅಂತ ಮತ್ತೆ ಆನ್ಸರ್ ಟ್ರೈ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿ ಫಸ್ಟ್ ಆಫ್ ಆಲ್ ನಾನು ಕ್ವಶನ್ ನ ಕರೆಕ್ಟ್ ಆಗಿ ಓದಿರ್ಲಿಲ್ಲ. ಅವಾಗ ಡಾಟರ್ ಇನ್ ಲಾ ಇದ್ ಕಡೆ ಡಾಟರ್ ಹಾಕಿದೀನಿ, ಇನ್ನೊಂದ್ ಕಡೆ ಇನ್ನೇನೋ ಇತ್ತು, ಇನ್ ಲಾಸೇ ಕೊಟ್ಟಿದ್ರು ಜಾಸ್ತಿ. ನಾನು ಇನ್ ಲಾಸ್ ಬಿಟ್ಕೊಂಡು ಮಿಕ್ಕಿದೆಲ್ಲ ಏನೇನೋ ಮಾಡಿದ್ದೆ. ಫುಲ್ಲು ಏನಂತಾರೆ ಚೆನ್ನಾಗ್ ಆಗ್ಲಿಲ್ಲ, ಕರೆಕ್ಟ್ ಆಗಿ ಆನ್ಸರ್ ಬರ್ಲಿಲ್ಲ. ಬ್ಲಡ್ ರಿಲೇಷನ್ ಬಿಡು. ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್. ಯಾವತ್ತು ಯಾವ ಎಕ್ಸಾಮ್ ಅಲ್ಲೂ ಇನ್ಪುಟ್ ಔಟ್ಪುಟ್ ಯೂಸ್ ಮಾಡ್ತಾ ಇರೋಳು, ಆ ಎಕ್ಸಾಮ್ ಅಲ್ಲಿ ಇನ್ಪುಟ್ ಔಟ್ಪುಟ್ ಮಾಡಕ್ ಹೋಗ್ತೀನಿ, ಅಲ್ಲೂ ಫುಲ್ ಸ್ಟ್ರಕ್ ಆದೆ. ಸೊ ಓವರ್ ಆಲ್ ರೀಸನಿಂಗ್ ಅಲ್ಲಿ ನನಗೆ ಜಾಸ್ತಿ ಅಟೆಂಪ್ಟ್ಸ್ ಮಾಡಕ್ ಆಗ್ಲಿಲ್ಲ. ನಾನು ಫಿಕ್ಸ್ ಆಗೋದೆ, ನಾನು ಇಲ್ಲಿ ಆನ್ಸರ್ ಮಾಡಿರೋದು ಕರೆಕ್ಟ್ ಆಗಿರಲ್ಲ, ನಂದು ರೀಸನಿಂಗ್ ಅಲ್ಲಿ ಕ್ಲಿಯರ್ ಆಗಲ್ಲ ಅನ್ಸುತ್ತೆ, ಬಿಡು ಅಂತ. ಬಟ್ ರೀಸನಿಂಗ್ ಈ ತರ ಆಯ್ತು ಅಂತ ಮಿಕ್ಕಿದ ಸೆಕ್ಷನ್ಗೆ ಚೆನ್ನಾಗ್ ಮಾಡದೇ ಇರೋದ್ ಬೇಡ ಅಂತ ನಾನು ನಾರ್ಮಲ್ ಆಗಿ ಮಾಡ್ಕೊಂಡು ಹೋದೆ. ಇನ್ GA, ಕಂಪ್ಯೂಟರ್ ಅವೇರ್ನೆಸ್, ಇಂಗ್ಲಿಷ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋದೆ. ಬಟ್ ನಂಗೆ ಕ್ವಾಂಟ್ಸ್ ಬರೋ ಅಷ್ಟರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಕಸ್ಮಾತ್ ರೀಸನಿಂಗ್ ಅಲ್ಲಿ ಆದಂಗೆ ಇದು ಹಾಗೆ ಆದ್ರೆ ಅಂತ ಒಂದ್ಸತಿ ತಲೆಗೆ ಬಂತು. ಅಂಡ್ ಹಾಗೆ ಆಯ್ತು. ಒಂದು DI ತಗೊಂಡೆ, ಅದು ನಾರ್ಮಲ್ ಆಗಿ ಮನೇಲಿ ಇದ್ದಿದ್ರೆ ನಾನು ಚೆನ್ನಾಗಿ ಮಾಡ್ತಿದ್ನೇನೋ. ಬಟ್ ಅಲ್ಲಿ ಆ ಎಕ್ಸಾಮ್ ಪ್ರೆಷರ್ಗೆ ನಾನು ಅದನ್ನ ಹೇಗೆ ಆನ್ಸರ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡಿದೆ. ಅಂಡ್ ಅಲ್ಲೂ ಅಟೆಂಪ್ಟ್ಸ್ ಕಮ್ಮಿ ಆಯ್ತು. ನಾನು ಎಕ್ಸಾಮ್ ಬಂದಾಗ್ಲೇ ಅನ್ಕೊಂಡೆ, ಇಲ್ಲಿ ಯಾವ್ದು ಕ್ಲಿಯರ್ ಆದ್ರೂ ಸೆಕ್ಷನಲ್ ರೀಸನಿಂಗ್ ಅಲ್ಲಿ ಕ್ಲಿಯರ್ ಆಗಲ್ಲ ನಂದು ಅಂತ ಕನ್ಫರ್ಮ್ ಆಗಿ ಇದ್ದೆ ನಾನು. ಅಂಡ್ ರಿಸಲ್ಟ್ ಬಂದಾಗ್ಲೂ ನನಗೆ ಬರೋ ಟೈಮಲ್ಲೂ ನನಗೆ ಗೊತ್ತಿತ್ತು ನಂದು ಪಾಸ್ ಆಗಿರಲ್ಲ ಅನ್ಸುತ್ತೆ, ಬಿಡು ಅಂತ. ಹಾಗೆ ಆಯ್ತು, ನಂದು ರೀಸನಿಂಗ್ ಅಂಡ್ ಕ್ವಾಂಟ್ಸ್ ಅಲ್ಲಿ ಸೆಕ್ಷನಲ್ ಕ್ಲಿಯರ್ ಆಗ್ಲಿಲ್ಲ. ಬಟ್ ಇಲ್ಲಿ ನನಗೆ ಬೇಜಾರಾಗಿದೆ ಏನಂತ ಹೇಳಿದ್ರೆ, ನಾನು ಎಕ್ಸಾಮ್ ಕೊಡೋ ಮುಂಚೆಯಿಂದನೂ ಇಂಟರ್ವ್ಯೂಗೆ ಏನೇನೆಲ್ಲ ಕ್ವಶನ್ಸ್ ಕೇಳಿದ್ರು ಅಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿರ್ತಾರಲ್ಲ, ಅದನ್ನೆಲ್ಲ ವಿಡಿಯೋಸ್ ನೋಡ್ಕೊಂಡ್ ಬಂದಿದ್ದೆ. ಬಿಕಾಸ್ ನಾನು ಅಷ್ಟು ಫಿಕ್ಸ್ ಆಗಿದ್ದೆ, ನಾನ್ ಚೆನ್ನಾಗಿ ಮಾಡ್ಬಿಟ್ಟು ಬರ್ತೀನಿ, ನಂದು ಆಗತ್ತೆ ಅಂತ. ಬಟ್ ಈ ತರ ಆಗೋಯ್ತಲ್ಲ, ನನ್ ಕೈಯಾರೆ ಹಾಳು ಮಾಡ್ಕೊಂಡಂತ ಎಕ್ಸಾಮ್ ಇದು. ಅಲ್ಲಿ ಬ್ಲಡ್ ರಿಲೇಷನ್ ನಾನ್ ತಗೊಳ್ದೆ ಹೋಗಿದ್ರೆ ಆರಾಮಾಗಿ ಕ್ಲಿಯರ್ ಆಗ್ತಿತ್ತೇನೋ ರೀಸನಿಂಗು. ಅಂಡ್ ರೀಸನಿಂಗ್ ಚೆನ್ನಾಗ್ ಆಗಿದ್ರೆ ಇನ್ ಮಿಕ್ಕಿದ್ದು ಚೆನ್ನಾಗ್ ಆಗ್ತಿತ್ತೇನೋ. ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಮಾಡ್ತಿದ್ದೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನಾನ್ ಕಲ್ತಿದ್ದು ಕ್ವಶನ್ಸ್ ಆಯ್ಕೆ ಮಾಡೋದು ಮೇನ್ ಬರುತ್ತೆ, ಏನೋ ಮೇನ್ಸ್ ಎಕ್ಸಾಮ್ ಅಲ್ಲಿ. ಅಂಡ್ ಹಾಗೇನೆ ಬ್ಲಡ್ ರಿಲೇಷನ್ ನ ಯಾವತ್ತೂ ನೀವು ಸ್ಟಾರ್ಟಿಂಗ್ ಅಲ್ಲೇ ಮಾಡಕ್ ಹೋಗ್ಬೇಡಿ. ಕೊನೆಯಲ್ಲಿ ನಿಮ್ಗೆ ಏನೋ ಮಾಡಕ್ ಗೊತ್ತಿಲ್ಲ, ಕೊನೆಯಲ್ಲಿ ಇನ್ನೂ ಟೈಮ್ ಇದೆ 2-3 ನಿಮಿಷ ಅಂದಾಗ ಮಾತ್ರ ತಗೊಳ್ಳಿ. ಅದ್ ಬಿಟ್ರೆ ಹಿಂಗ್ ಮಿಕ್ಕಿದೆಲ್ಲ ಮಾಡ್ಕೊಂಡ್ ಬನ್ನಿ. ಅಂಡ್ ಹಾಗೆ ಇಲ್ಲಿ ಕಂಪ್ಯೂಟರ್ ಸ್ವಲ್ಪ ಡೀಪ್ ಆಗಿ ಕೇಳಿದ್ರು, ನಾನು ಅಷ್ಟೊಂದು ಕಲ್ತಿರ್ಲಿಲ್ಲ. ಬಟ್ ಅದೇನು ಫಾಲ್ಟ್ ಆಗ್ಲಿಲ್ಲ, ನಂದು ಫಾಲ್ಟ್ ಆಗಿದ್ದು ರೀಸನಿಂಗ್ ಮತ್ತೆ ಕ್ವಾಂಟ್ಸ್ ಅಲ್ಲಿ. ಇನ್ನು ನೆಕ್ಸ್ಟ್ RRB ಕ್ಲರ್ಕ್ ಗೆ ಬರೋದಾದ್ರೆ, 1 ತಿಂಗಳು ನಮಗೆ ಮೇನ್ಸ್ಗೆ ಓದ್ಕೊಳ್ಳೋದಕ್ಕೆ ಟೈಮ್ ಇತ್ತು. ಇಷ್ಟು ಎಕ್ಸಾಮ್ ಅಲ್ಲಿ ಆ ತರ ಟೈಮ್ ನಮಗ್ ಸಿಕ್ಕಿರ್ಲಿಲ್ಲ. ಅಂಡ್ ಹಾಗೇನೆ ಮಿಕ್ಕಿದ 3 ಮೇನ್ಸ್ ಚೆನ್ನಾಗ್ ಆಗಿಲ್ದೇ ಇದ್ದಿದ್ರಿಂದ ಇದನ್ನ ಚೆನ್ನಾಗ್ ಮಾಡ್ಲೇಬೇಕು ಅಂತ ತುಂಬಾ ಓದ್ಕೊಂಡು ಹೋಗಿದ್ದೆ. ಅಂಡ್ ಎಕ್ಸಾಮ್ ಅಲ್ಲಿ ಅಂತ ಹೇಳೋದಾದ್ರೆ, ರೀಸನಿಂಗ್ ಸ್ಟಾರ್ಟ್ ಮಾಡಿದೆ, ಕರೆಕ್ಟ್ ಆಗಿ ಮಾಡ್ಕೊ ಬಂದೆ, ಚೆನ್ನಾಗೇ ಆಯ್ತು. ಬಟ್ ನನ್ಗೇನಾಯ್ತು, ಕೊನೆಯಲ್ಲಿ ಒಂದು 4 to 5 ಮಿನಿಟ್ಸ್ ಇರೋ ಹಾಗೆ ಯಾವ ಕ್ವಶನ್ ಚೂಸ್ ಮಾಡ್ಲಿ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಯಾವ ಚೂಸ್ ಮಾಡಿದ್ರೆ ಆನ್ಸರ್ ಬರುತ್ತೆ, ಇದನ್ ಮಾಡ್ಲಾ ಅದನ್ ಮಾಡ್ಲಾ ಅನ್ಕೊಂಡೆ ಟೈಮ್ ವೇಸ್ಟ್ ಮಾಡಿ ಕೆಲವೊಂದು 1 ಮಾರ್ಕ್ಸ್ ಆನ್ಸರ್ ಮಾಡ್ಕೊಂಡು ಹೋದೆ. ಇಲ್ಲಿ ಅಟೆಂಪ್ಟ್ಸ್ ಕಮ್ಮಿ ಆಗೋಯ್ತು ನಂದು. ಇನ್ನು ನೆಕ್ಸ್ಟ್ ಇದು ಕಂಪ್ಯೂಟರ್ ಅವೇರ್ನೆಸ್ ಬರೋದಾದ್ರೆ ತುಂಬಾ ಈಸಿ ಕೊಟ್ಟಿದ್ರು. ಅಂಡ್ ತುಂಬಾ ಈಗ RRB PO ಅಲ್ಲಿ ತುಂಬಾ ಡೆಪ್ತ್ ಕೇಳಿದ್ರಲ್ಲ, ಆ ತರ ಇರ್ಲಿಲ್ಲ. ಅಂಡ್ ಹಾಗೇನೆ GA ಎಲ್ಲ ಸ್ಟ್ಯಾಟಿಕ್ ಕೇಳಿದ್ರು, ಪರವಾಗಿಲ್ಲ, ಅದು ನನ್ಗೆ ಸೆಕ್ಷನಲ್ ಕ್ಲಿಯರ್ ಆದ್ರೆ ಸಾಕು, ಸೆಕ್ಷನಲ್ ಜಾಸ್ತಿ ಹೋಗದಿದ್ರೆ ಸಾಕು. ಅಂಡ್ ಇಂಗ್ಲಿಷು ಈಸಿ ಇತ್ತು, ಮಿಕ್ಕಿದೆಲ್ಲ ಎಕ್ಸಾಮ್ಗೂ ಕಂಪೇರ್ ಮಾಡಿದ್ರೆ ಇಂಗ್ಲಿಷ್ ಈಸಿ ಇತ್ತು. ಅಂಡ್ ಕ್ವಾಂಟ್ಸುವೆ ಸ್ವಲ್ಪ ಟ್ರಿಕ್ಕಿ ಇತ್ತು.
DI ಚೂಸ್ ಮಾಡಿದೆ ನಾನು. ಕೊನೆಯಲ್ಲಿ ಅದು ಸಾಲ್ವ್ ಆಗ್ಲಿಲ್ಲ. ಎಲ್ಲಾನು ಬರ್ಕೊಂಡಿದೀನಿ ಬಟ್ ಸಾಲ್ವ್ ಆಗ್ಲಿಲ್ಲ. ಅಲ್ಲಿ ಟೈಮ್ ವೇಸ್ಟ್ ಆಯ್ತು. ಇಲ್ಲೂ ಹಾಗೆ ಮಾಡಿದೆ. ಕೊನೆಯಲ್ಲಿ 3 to 4 ಮಿನಿಟ್ಸ್ ಇದ್ದಾಗ ಏನ್ ಮಾಡೋದು ಅಂತ ಕನ್ಫ್ಯೂಷನ್ ಅಲ್ಲಿದ್ದೆ. ರೀಸನಿಂಗ್ ಅಂಡ್ ಪಾಯಿಂಟ್ಸ್ ಅಲ್ಲಿ ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಯಾವ ಕ್ವಶನ್ ಚೂಸ್ ಮಾಡ್ಲಿ ಅಂತ. ಬಟ್ ಅದ್ ಬಿಟ್ರೆ ಇನ್ ಮಿಕ್ಕಿದೆಲ್ಲ ಚೆನ್ನಾಗಾಗಿದೆ. ನೋಡ್ಬೇಕು ರಿಸಲ್ಟ್ ಏನಾಗುತ್ತೆ ಅಂತ. ಇನ್ನೊಂದು ಮೇನ್ ವಿಷಯ ಅಂತ ಹೇಳಿದ್ರೆ, ಇದು ಪ್ರಿಲಿಮ್ಸ್ ಅಂಡ್ ಮೇನ್ಸ್ಗೆ ಎಲ್ಲದಕ್ಕೂ ರಿಲೇಟೆಡ್ ಇದು ಸೆಕ್ಷನಲ್ ಕಟ್ ಆಫ್. ಈ ಸತಿ ತುಂಬಾ ಜಾಸ್ತಿ ಹೋಗಿತ್ತು ಸೆಕ್ಷನಲ್ ಕಟ್ ಆಫ್. ಸೊ ನೀವು ಏನ್ ಅನ್ಕೊಳ್ಬಹುದು, ಯಾವ್ದಾದ್ರು 2 ಸಬ್ಜೆಕ್ಟ್ ಸ್ಟ್ರಾಂಗ್ ಆಗೋಣ, ಇನ್ನೊಂದು ಓಕೆ ರೇಂಜ್ ಅಲ್ಲಿ ಇದ್ರು ಆಗೋಗುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಈ ಸತಿ ನಾನೇ ನೋಡಿದೀನಿ IBPS ಅಲ್ಲಿ, ನಮ್ ಸ್ಟೇಟ್ ಅಂತಲ್ಲ ಬೇರೆ ಸ್ಟೇಟ್ ಅಲ್ಲೂ ಅವ್ರದ್ದು ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಆಗಿದೆ, ಬಟ್ ಸೆಕ್ಷನಲ್ ಆಗಿಲ್ಲ. ಯಾವ್ದ್ರಲ್ಲೋ ಒಂದ್ರಲ್ಲಿ ಸೆಕ್ಷನಲ್ ಆಗಿಲ್ಲ. ಯೂಶುವಲಿ ಜಾಸ್ತಿ ಜನದ್ದು ಇಂಗ್ಲಿಷ್ ಅಲ್ಲೇ ಆಗಿರ್ಲಿಲ್ಲ. ಸೊ ನೀವು ಎಲ್ಲಾ ಸಬ್ಜೆಕ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡ್ಬೇಕು. ಅಂಡ್ ಹಾಗೇನೆ GA ಬರೀ ಸೆಕ್ಷನಲ್ ಕಟ್ ಆಫ್ ಗೆ ನೋಡ್ಕೊಳ್ಳೋಣ ಬಿಡು, ಅಷ್ಟಾದ್ರೆ ಸಾಕು ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಈ ಸತಿ ಎಲ್ಲ ಸ್ಟ್ಯಾಟಿಕ್ ಜಾಸ್ತಿ ಕೇಳಿರೋದ್ರಿಂದ ಅಂಡ್ ನಾವು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ಆರಾಮಾಗಿನೇ ಅದರಲ್ಲೂ ಸ್ಕೋರ್ ಮಾಡ್ಬೋದು. ನಾನು ಮೇನ್ ಆಗಿ ಇದನ್ನೇ ಕಲ್ತಿದ್ದು. ನಾನು ಯಾವ ಮೈಂಡ್ ಸೆಟ್ ಅಲ್ಲಿ ಹೋಗಿದ್ದೆ ಅಂತ ಹೇಳಿದ್ರೆ GA ಸೆಕ್ಷನಲ್ ಆದ್ರೆ ಸಾಕು ಅಂತ. ಬಟ್ ಮುಂಚೆಯಿಂದನೂ ಕರೆಕ್ಟ್ ಆಗಿ ಓದ್ಕೊಂಡು ಬಂದು ಸ್ಟ್ಯಾಟಿಕ್ಕು ಕರೆಕ್ಟ್ ಆಗಿ ಕಲ್ತ್ಬಿಟ್ಟಿದ್ರೆ ಆರಾಮಾಗಿ ಜಾಸ್ತಿನೇ ಸ್ಕೋರ್ ಮಾಡ್ಬೋದು. ಸೊ ನೀವು ಅಷ್ಟೇನೆ, ಇನ್ನು ಮೇನ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಈಗಲಿಂದನೇ ಸ್ಟ್ಯಾಟಿಕ್ ಎಲ್ಲ ನೋಡ್ಕೊಂಡು ಹೋಗಿ. ಅಂಡ್ ಸ್ಟ್ಯಾಟಿಕ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್ ಅಂಡ್ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆನೂ ನಾನು ಈ ವಾರದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಯಾವ್ದಾವ್ದು ಸ್ಟ್ಯಾಟಿಕ್ ರಿಲೇಟೆಡ್ ನಾನು ಕ್ವಶನ್ಸ್ ಕೇಳ್ತಾರೆ, ಆ ಟಾಪಿಕ್ಸ್ ಓದ್ಕೊಳ್ಳಿ ಅಂತ ಹೇಳಿರ್ತೀನಿ. ಅದನ್ನೆಲ್ಲ ಇವಾಗ್ಲಿಂದಾನೇ ನೋಡ್ಕೊಂಡು ಹೋಗಿ. ಅಂಡ್ ಈ ಸತಿ ಬರೀ ಸ್ಟ್ಯಾಟಿಕ್ ಕೇಳಿದ್ದಾರೆ, ಮುಂದಿನ ಸತಿನೂ ಹಾಗೆ ಕೇಳ್ತಾರೆ ಅಂತ ಹೇಳಕ್ ಬರಲ್ಲ. ಇವರು ಹೇಗ್ ಬೇಗ ಹಾಗೆ ಕೇಳ್ತಾರೆ. ಸೊ ನಾವು ಕರೆಂಟ್ ಅಫೇರ್ಸ್ನು ಕರೆಕ್ಟ್ ಆಗಿ ಓದ್ಕೊಳ್ಬೇಕು ಅಂಡ್ ಸ್ಟ್ಯಾಟಿಕ್ನು ನಾವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಅಂಡ್ ನನ್ಗೆ ಈ ಸತಿ ಖುಷಿ ಆಗಿದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಬರ್ದಂತ ಅಷ್ಟು ಪ್ರಿಲಿಮ್ಸ್ ಪಾಸ್ ಆಗಿ ಅಷ್ಟು ಮೇನ್ಸ್ನು ಅಟೆಂಡ್ ಮಾಡ್ಬಿಟ್ಟು ಬಂದಿದ್ದೀನಿ. ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ SBI ಪಾಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದು ಯಾವಾಗ ಒಂದು ಸತಿ ನನಗೆ ಎಕ್ಸಾಮ್ ಪಾಸ್ ಆಯ್ತು ಅಂತ ಗೊತ್ತಾಯ್ತು, ಅವಾಗ ನಿಮ್ಮಲ್ಲೇ ಒಂದ್ ಛಲ ಬರುತ್ತೆ, ನಾನು ಮಿಕ್ಕಿದೆಲ್ಲ ಎಕ್ಸಾಮ್ನು ಪಾಸ್ ಆಗ್ಬೇಕು ಅಂತ. ನೀವೇ ಕರೆಕ್ಟ್ ಆಗಿ ಓದ್ಕೊಳಕ್ ಶುರು ಮಾಡ್ತೀರಾ. ಅಲ್ಲಿಂದ ಶುರುವಾಗಿದ್ದು ಎಲ್ಲಾ ಮೇನ್ಸ್ ಬರ್ದ್ ಬಂದಿದ್ದೀನಿ. ಅಂಡ್ ನನ್ಗಿರೋದೇ ನನ್ಗೆ ಯಾವ್ದಾದ್ರು ಒಂದು ಮೇನ್ಸ್ ಪಾಸ್ ಆಗಿ ಒಂದ್ರಲ್ಲಿ ಕೆಲಸ ಸಿಕ್ಕಿದ್ರೆ ಸಾಕು ಅಂತ. ನಾನು ಮುಂಚೆಯಿಂದನೂ ಹಂಗೆ ಅನ್ಕೊಂತಿದ್ದು. ಎಲ್ಲಾ ಎಕ್ಸಾಮು ಪಾಸ್ ಆಗ್ಬೇಕು ಅಂತ ನಾನ್ ಕೇಳ್ಕೊಳಲ್ಲ. ಜಸ್ಟ್ ಯಾವ್ದಾದ್ರು ಒಂದು ಎಕ್ಸಾಮ್ ಪಾಸ್ ಆಗಿ ಕೆಲಸ ಸಿಕ್ಕಿದ್ರೆ ಸಾಕು ಅಂತ. ನೋಡೋಣ. RRB PO ಅಂತೂ ಆಗ್ಲಿಲ್ಲ. ಇನ್ ಮಿಕ್ಕಿದ್ ಕ್ಲರ್ಕ್ದು ರಿಸಲ್ಟ್ ಬರೋದ್ರಲ್ಲಿದೆ. ನನ್ಗೆ ಎಲ್ಲೋ ಒಂದ್ ಸ್ವಲ್ಪ ಹೋಪ್ ಇದೆ ಅಂತ ಹೇಳಿದ್ರೆ SBI ಮತ್ತೆ RRBದು. IBPS ನಂದು ಅಷ್ಟೊಂದು ಚೆನ್ನಾಗಾಗಿಲ್ಲ. ಸೊ ಪಾಸ್ ಆದ್ರೆ ಖುಷಿ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಓದ್ಕೊಳ್ಬೇಕು. ಬಟ್ ಪರವಾಗಿಲ್ಲ, ಪ್ರಯತ್ನ ನಮ್ಮದು, ಫಲ ದೇವ್ರದು, ಹೇಗೆ ಕೊಡ್ತಾನೆ ಹಾಗೆ. ಅಂಡ್ ಹಾಗೇನೆ ಸ್ಟ್ಯಾಟಿಕ್ ರಿಲೇಟೆಡ್, ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಲ್ಲ ಈ ವಾರದಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.